ಬಿಗ್ ಬಾಸ್ ಮಣಿ ಅವರೆಲ್ಲ ಕಳಪೆ ನೀಡಿದರು ರಜತ್ಗೆ. ನೀವು ಬಳಸುವ ಪದಗಳು ಸರಿ ಇಲ್ಲ, ಟಾಂಗ್ ಕೊಟ್ರು ನೋಡಿ ಮಣಿ ಮಂದಿ. ರಜತ್ ಅವರಿಗೆ ಕಳಪೆ ನೀಡಿದ್ದಕ್ಕೆ ಎಲ್ಲರಿಗೂ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ರಜತ್ ಅವರ ಆಕ್ರೋಶ ಆಗಿರ್ಬೋದು, ಅವರು ಬಳಸುವಂಥ ಪದ ಆಗಿರ್ಬೋದು, ಎಲ್ಲರಿಗೂ ಕೂಡ ಇವಾಗ ತುಂಬಾನೇ ಶಾಕನ್ನು ನೀಡಿದೆ. ಅದರಲ್ಲೂ ಮುಖ್ಯವಾಗಿ ಗೋಲ್ಡ್ ಸುರೇಶ್ ಆಗಿರ್ಬೋದು, ಅದೇ ರೀತಿ ರಜತ್ ಅವರ ನಡುವೆ ನಡೆದಂತಹ ಜಗಳ, ಬಳಸಿದಂತಹ ಕೆಟ್ಟ ಪದಗಳು ಇವಾಗ ಎಲ್ಲ ಜನರಿಗೂ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಏಕೆ ಅಂತಂದ್ರೆ ಈ ವಾರದ ಮಹಾಸಂಚಿಕೆಯಲ್ಲಿ ಕಳಪೆ ಯಾರಿಗೆ ನೀಡಬೇಕು ಅನ್ನೋದರ ಬಗ್ಗೆ ಬಿಗ್ ಬಾಸ್ ಅವರು ಒಂದು ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಜತ್ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ರಜತ್ ಅವರ ಹೆಸರನ್ನೇ ಹೇಳಿದ್ದು ಈ ಮೂಲಕ ಇವಾಗ ರಜತ್ ಅವರು ತಿರುಗೇಟನ್ನ ನೀಡಿದ್ದಾರೆ. ನಾನು ಹುಟ್ಟಿದಾಗಿಂದಲೂ ಹೀಗೆ ಇದ್ದೀನಿ, ಇನ್ನು ಮುಂದೇನು ಹೀಗೆ ಇರ್ತೀನಿ ಅಂತ ಆವಾಜ್ ಹಾಕಿದ್ದಾರೆ ರಜತ್ ಅವರು. ಇನ್ನು ಮುಂದೆ ಇದಕ್ಕೆ ತ್ರಿಬಲ್ ಮಾತಾಡ್ತೀನಿ, ಇನ್ನು ಮುಂದೆ ಆಟ ಶುರು ಅಂತ ಮನೆ ಮಂದಿಗೆ ಆವಾಜನ್ನ ಹಾಕುವ ಮುಖಾಂತರ ತಿರುಗೇಟನ್ನ ನೀಡಿದ್ದಾರೆ ರಜತ್ ಅವರು. ಸದ್ಯ ಈ ಒಂದು ಪ್ರೋಮೋನ ಬಿಗ್ ಬಾಸ್ ಅವರು ಹಂಚಿಕೊಂಡಿದ್ದು, ಈ ಮೂಲಕ ಇವತ್ತಿನ ಎಪಿಸೋಡ್ ಅನ್ನುವಂಥದ್ದು ತುಂಬಾನೇ ಅದ್ಭುತವಾಗಿ ಇರಲಿದೆ ಎಂಬುದು ಇದರಲ್ಲಿ ಎದ್ದು ಕಾಣುತ್ತಿದೆ. ನಿಮ್ಮ ಪ್ರಕಾರ ರಜತ್ ಅವರು ಬಳಸಿದಂತಹ ಪದಗಳು ಸರಿ ಇದಾವ ಅಥವಾ ಇಲ್ವಾ ಎಂಬುದನ್ನು ನಿಮ್ಮ ಒಂದು ಅನಿಸಿಕೆನ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಸು ಸಿಗ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.